ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫೋಟೋಗೆ ಚಪ್ಪಲಿ ಹಾರ ಹಾಕಿದ ಕಿಡಿಗೇಡಿಗಳು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹರಗುಂಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದ ಕಿಡಿಗೇಡಿಗಳು ನಿನ್ನೆ ತಡರಾತ್ರಿ ಚಪ್ಪಲಿ ಹಾರ ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಇಂತಹ ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಮಾಡಿದರೆ ಹೆತ್ತ ತಾಯಿಗೆ ಅವಮಾನ ಮಾಡಿದಂತೆ ಎಂದು ಹಾಲುಮತ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಬಸವನ ಬಾಗೇವಾಡಿ ಡಿವೈಎಸ್ಪಿ ಪಾಲಪ್ಪ ನಂದಗಾವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಳಿಕೋಟೆ ತಾಲೂಕಿನ ಮುಖ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವ ಸೇರಲಾರದ ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುವುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ. ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ, ಈ ಹಿಂದುಳಿದ ವರ್ಗದ ಎಲ್ಲಾ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದ್ದಾವೆ. ಇದರ ಮೇಲಧಿಕಾರಿಗಳಾದ ಪೊಲೀಸ್ ಎಲ್ಲ ಇಲಾಖೆಯವರು ಇದರ ಸೂಕ್ಷ್ಮವಾಗಿ ಅತಿ ಕಳಿಕಳಿಯಿಂದ ಇದೊಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರು ಒಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗೇಡಿಗಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಪೊಲೀಸ್ ಇಲಾಖೆಯವರು ಅತಿ ಇಮಿಡಿಯೇಟ್ಲಿ ಆಗಿ ಅವರನ್ನು ಹೊರತರದೇ ಇದ್ರೆ ನಾವು ಇಡೀ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡಕ್ಕೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ. ಎಲ್ಲ ಸಂಘಟನೆಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು SP ಆಫೀಸ್ ಸಾಹೇಬರಿಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ. ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದರ ಬಗ್ಗೆ ತನಿಖೆ ಮಾಡಕ್ಕೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡಬೇಕಂತ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಹಗರಗುಂಡ ಗ್ರಾಮದ ಈ ಸಂಗೊಳ್ಳಿ ರಾಯಣ್ಣ ಸಂಘದ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಅಂಬೇಡ್ಕರ್ ಇರ್ಬೋದು, ಬಸವಣ್ಣನವರು ಇರ್ಬೋದು, ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು, ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕೆ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅಂತವ್ರಿಗೆ ಅಪಮಾನ ಮಾಡೋದು ಒಂದೇ, ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ. ನಾವು ನಮ್ಮ ಜೊತೆ ತಾಳಿಕೋಟೆ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸಾಹೇಬಣ್ಣಣ್ಣ ಆಲ್ಯಾಳ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಲ್ಲಣ್ಣಣ್ಣ ಹಿರೇಕುರುಬರವರು, ಅಡತಿ ಅಂಗಡಿ ವ್ಯಾಪಾರಸ್ಥರಾದಂಥ ರಮೇಶ್ ಅಣ್ಣವರು, ಇನ್ನೂ ಹಲವಾರು ಜನ ಇವತ್ತ ನಮ್ಮ ಜೊತೆ ಈ ಒಂದು ದುಷ್ಕೃತ್ಯ ಏನ್ ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡುಹಿಡಿತಾರ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಿಲ್ಲ. ಶೀಘ್ರದಲ್ಲೇ ಇದನ್ನ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರ ಅಂತ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಕಾನೂನು ಕ್ರಮ ಏನು ಅವ್ರಿಗೆ ಕೊಡಿಸ್ಲಿಲ್ಲಪ್ಪ ಅಂತಂದ್ರ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತನೇ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ, ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ. ಇದನ್ನ ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ. ಅದೇ ರೀತಿ ಎಲ್ಲ ರಾಯಣ್ಣನ ಅನುಯಾಯಿಗಳು, ರಾಯಣ್ಣನ ಪ್ರೇಮಿಗಳು ಏನಿದಿರಿ, ನೀವು ಕೂಡ ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಆತ CC ಕ್ಯಾಮ್ರಾ ಗಿಮ್ರಾ ಅಳವಡಿಸಾಕ. ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಇರ್ತಾನ, ಕೋಮು ಸೌಹಾರ್ದತೆ ಕೆಡ್ತದ, ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ, ಜಾತಿ ಒಳಗನೆ ಬೆಂಕಿ ಹುಡ್ತದ. ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತೇಳಿ ಹೆಸರು ಕೊಟ್ಟದ್ದೇನೆ ಇದಿಷ್ಟೆಲ್ಲ ಸಮಸ್ಯೆ ಆಗತ್ತದ. ಯಾಕಂದ್ರ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದವನೇ, ಅದು ನಿಮಗೂ ಗೊತ್ತದ ಇತಿಹಾಸ. ಆದ್ರ ಅಂತ ವ್ಯಕ್ತಿಗೆ ಹೆಸರು ಇಲ್ಲಿ ಬೆಳೆಸೋದ್ರಿಂದ ಅವ್ರು ಯಾರು ಮಾಡಿದ್ರು ಅಂತಂದ್ರೆ ನಾ ಹೇಳ್ಬೇಕಂದ್ರ ಒಂದೇ ಅವ್ರು ಬ್ರಿಟಿಷರು ತುಣ್ಣಿಗೆ ಹುಟ್ಟಿದವ್ರೆ ಈ ಕೆಲಸ ಮಾಡಕ್ ಸಾಧ್ಯ ಹೊರತಾಗಿ ಮತ್ತೊಬ್ರು ಯಾರು ತಾಯಿ ಹೊಟ್ಟೆ ಹುಟ್ಟಿದಾರೆ ಇಂಥ ಕೆಲಸ ಮಾಡೋದಲ್ಲ. ಅದಕ್ಕೆ ಶೀಘ್ರವಾಗಿ ಯಾರು ಪೊಲೀಸ್ ಇಲಾಖೆಯವರು ಇದನ್ನ ನೀವು ಏನೇ ಕಂಡೀಷನ್ ಶೀಘ್ರದಾಗಿನೇ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕೃತ್ಯ ನೀವು ಅದನ್ನ ಕಂಡು ಹಿಡಿದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಎಲ್ಲಾ ರಾಯಣ್ಣನ ಯುವಪಡೆ ಅಧ್ಯಕ್ಷರು ಮತ್ತು ಸಮಾಜದವರು, ರಾಯಣ್ಣ ಅಭಿಮಾನಿಗಳದ್ದು ಒತ್ತಾಯ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹಗರಗುಂಡ ಎಂಬ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಚಪ್ಪಲ ಹಾರ ಹಾಕಿದಂಥ ದುಷ್ಕರ್ಮಿಗಳು ಏನು ಇದ್ದಾರೆ, ಅವರು ಯಾರು ಅನ್ನೋದು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವ್ರನ್ನ ಗಲ್ಲಿಗೇರಿಸ್ಬೇಕಂತ ನಾವು ದಯವಿಟ್ಟು ಎಲ್ಲ ಇಲಾಖೆಗಳಿಗೆ ಮನವಿ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟವ್ರು ಯಾರೇ ಇರಲಿ, ಅವರು ಈ ಒಂದು ದುಷ್ಕೃತ್ಯ ಮಾಡಿದಂಥ ಏನು ನೀಚ ಕೆಲಸ ಮಾಡಿದವ್ರು ಏನಿದಾರಲ್ಲ ಅವ್ರನ್ನ ತನಿಖೆ ಮಾಡಬೇಕು. ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಆಗಲಿ, ಮಾಡಿದಂಥ ವ್ಯಕ್ತಿ ದೊಡ್ಡವನೇ ಇರಲಿ ಸಣ್ಣವನೇ ಇರಲಿ, ಸಣ್ಣವನೇ ಇರಲಿ, ಅವನು ಒಂದೇ ನಿಮಿಷ ಗುರುಗಳು ಫೋನ್ ಮಾಡ್ತಾರೆ. ಈಗ
ಎಲ್ಲ ಅಧಿಕಾರಿಗಳಲ್ಲಿ ಯಾರೇ ಇರಲಿ, ಎಂತ ದೊಡ್ಡ ವ್ಯಕ್ತಿನೇ ಆಗಲಿ ಅಥವಾ ಯಾವುದೇ ರಾಜಕೀಯ ಮುಖಂಡರಿರಲಿ, ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ಒಂದು ದುಷ್ಕೃತ್ಯದಲ್ಲಿ ಭಾಗವಹಿಸ್ತಕ್ಕಂಥ ಏನು ನೀಚ ಕೆಲಸ ಮಾಡಿದವರು ಏನಿದಾರಲ್ಲ, ಅವರು ಕೈ ಬಿಟ್ರ ಹಿಂಗೆ ಪ್ರತಿ ಹಳ್ಳಿಗಳಲ್ಲಿ ಈ ಒಂದು ಮಹಾನ್ ಸ್ವತಂತ್ರ ಹೋರಾಟಗಾರರು ಸಂಗೊಳ್ಳಿ ರಾಯಣ್ಣ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಏನು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಏನು ಹಿರಿಯರು ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರರು, ಅವರಿಗೆ ಹೀಗೆ ಮಾಡ್ಕೊಂತ ಹೋಗ್ತಾರ. ಅದಕ್ಕೆ ಅವ್ರನ್ನ ಆದಷ್ಟು ಬೇಗ ಏನು ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಗಲ್ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಊರಾಗ ಏನು ಇಂಥವ್ರು ಅದಾರಲ್ಲ ಅಶಾಂತಿ ಉಂಟು ಮಾಡ್ತಾರ. ಸಮಾಜಗಳಲ್ಲಿ ಏನು ಜಾತಿ ಮತ್ತು ಸಮಾಜಗಳಲ್ಲಿ ಹೊಂದಾಣಿಕೆ ಆಗ್ಲಾರ್ದನೆ ಬೆಂಕಿ ಕೊರೆದು ಏನು ಶಾಂತಿ ಉಂಟು ಮಾಡಾರ ಹಳ್ಳಿಯಾಗ ಪಾಪ ಮುಗ್ಧ ಜನ ಇರ್ತಾರ. ಅವ್ರನ್ನ ತಿಳುವಳಿಕೆ ಕಡಿಮೆ ಇರ್ತೈತಿ. ಇಂಥದ್ರಲ್ಲಿ ಹಳ್ಳಿಗಳಾಗ ಶಾಂತಿ ಉಂಟು ಮಾಡಲಾರ್ದನ ಶಾಂತಿಯಿಂದ ಬದುಕುವಂಥ ಹಳ್ಳಿಗಳೇನಿದಾವಲ್ಲ, ಇಂಥ ದುಷ್ಕೃತ್ಯ ಮಾಡಿದಂಥ ವ್ಯಕ್ತಿಗಳು ಅಶಾಂತಿ ಉಂಟು ಮಾಡಿ ಜಾತಿಯಾಗ ಕೋಮುವಾದ ಹಚ್ಚಿ ಏನೋ ಹೋಗ್ಬಿಡ್ತಾರೆ. ಅದಕ್ಕೆ ಅಂಥವ್ರನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಬರೇ ಮಾಡ್ತೀನಿ ಅನ್ನಬಾರ್ದು, ಮಾಡಿ ತೋರಿಸ್ಬೇಕು. ಪೊಲೀಸ್ ಇಲಾಖೆ ಉಗ್ರವಾಗಿ ತನಿಖೆ ಮಾಡಿ ಅವನು ಗಲ್ಲು ಶಿಕ್ಷೆಗೆ ಮಾಡಿದ್ರೆ ಮಾತ್ರ ಕೈ ಬಿಡ್ತೀವಿ, ಇಲ್ಲಾಂದ್ರೆ ಉಗ್ರವಾಗಿ ಇಡೀ ತಾಲೂಕಾದ್ಯಂತ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ತಾಲೂಕಲ್ಲ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಆ ಮಾನ ವ್ಯಕ್ತಿ ಸ್ವತಂತ್ರ ಹೋರಾಟಗಾರ ಅಂತವನಿಗೆ ಇಂಥ ಒಂದು ದುಷ್ಕೃತ್ಯ ಮಾಡಿದವರು ಅಂತಂದ್ರೆ ಯಾವ ವ್ಯಕ್ತಿಗೆ ಕುಂದಿರುವಂತ ಮನೋಭಾವನೆ ಇಲ್ಲೇ ಇಲ್ಲ. ನಮಗೆಲ್ಲ ಇಷ್ಟು ಮನಸ್ಸು ಕುದೀತದೆ, ಅವ ಸಿಗ್ಬೇಕು. ಇವ್ರು ಯಾರು ತನಿಖೆ ಮಾಡಿದವ್ರು ಏನದ ತನಿಖೆ ಮಾಡಕೇಸಿ ಅವರಿಂದ ಆಗಿಲ್ಲ ಅಂದ್ರ ನಾವು ಅವನನ್ನು ಕೊಂದು ಬಿಡ್ತೀವಿ. ಯಾವ ಅದನ್ನಲ್ಲ ಅವನನ್ನು ಗಲ್ಲು ಶಿಕ್ಷೆ ಅವರಿಂದ ಮಾಡಕ್ಕಾಗಿಲ್ಲ ಅಂದ್ರೆ ನಮ್ ಕೈಯಲ್ಲಿ ಕೊಡಿ, ಅವನ್ನ ನಾವು ಮಾಡ್ತೇವೆ. ಅವನಿಗೆ ತನಿಖಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವನನ್ನು ವಾದ ಒಳಗಾಕೋದಲ್ಲ, ಅವನನ್ನು ಗಲ್ಲು ಶಿಕ್ಷೆ ಮಾಡಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಕಾನೂನು ಹಂಗೈತಿ. ಏನು ಅವನನ್ನು ಗಲ್ಲು ಶಿಕ್ಷೆ ಮಾಡಲೇಬೇಕು. ನಾವು ಎಲ್ಲಾ ಸಮಾಜದವರು ಪಕ್ಷಾತೀತವಾಗಿ ಸಾಮಾಜಿಕವಾಗಿ ಎಲ್ಲರೂ ಅವನನ್ನು ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಯಾರಾದರೂ ನಮ್ಮಲ್ಲಿ ಅವನ ಬಗ್ಗೆ ಯಾರಾದರೂ ಅವ ಮಾಡಿದಂಥ ಕೃತ್ಯ ಕಣ್ಣಿಗೆ ಕಾಣಿಸುತ್ತೆ, ನಮ್ಮವರು ದಯವಿಟ್ಟು ಕೈ ಮುಗಿತೀನಿ, ಮುಚ್ಕೋಬೇಡ್ರಿ. ಏನಿದ್ರು ಅವ ನಮ್ಮವ ಅಂತ ಅಥವಾ ನಮ್ಮ ಬೇಕಾಗಿರುವಂತ ಮುಚ್ಕೋಬೇಡ್ರಿ. ದಯವಿಟ್ಟು ಯಾರು ಇರ್ತಾರಲ್ಲ, ತಪ್ಪು ಮಾಡಿದವ ನೋಡಿರಿ, ಉಪ್ಪು ತಿಂದವ್ ನೀರು ಕುಡಿಬೇಕು. ತಪ್ಪು ಮಾಡಿದವ ಇವತ್ತಲ್ಲಿ ನಾಳೆ ಬೆಲಿಗೆ ಬೀಳ್ತಾನ. ಇವತ್ತವ ಒಳಗಿರ್ಬೋದು, ಇವತ್ತಲ್ಲಿ ನಾಳೆ ಹೊರಗೆ ಬರ್ತಾನ. ನಮ್ಮ ಕಣ್ಣಿಗೆ ಕಾಣಲಾರ ಏನು ಓಡಾಡ್ತಾನ. ಯಾರಾದ್ರೂ ದಯವಿಟ್ಟು ಎಲ್ಲರಿಗೆ ಮನವಿ ಮಾಡ್ತೀನಿ, ಅವ್ರು ಯಾರಾದ್ರೂ ಗೊತ್ತಿರೋ ಇದ್ರೆ ದಯವಿಟ್ಟು ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ರಿ. ಅವನ ವಿರುದ್ಧ ಕ್ರಮ ತಗೊಳ್ತಾರ. ಅವನ ವಾದ ಒಳಗಾಕಿ ಗಲ್ಲು ಶಿಕ್ಷೆಗೆ ವ್ಯವಸ್ಥೆ ಮಾಡ್ತಾರ.